ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಶ್ರೀಕೃಷ್ಣನ ಇಂದ್ರಪ್ರಸ್ಥ ಪ್ರಯಾಣ ಎಂಬ 71ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ಶುಕಮುನಿಗಳು ಹೇಳುತ್ತಾರೆ, ಇತ್ಯುದೀರಿತ ಮಾಕರ್ಣ್ಯ ದೇವರ್ಷೇರುದ್ಧವೋ ಬ್ರವೀತ್ ಸಭ್ಯಾನ ಮತಮಾಜ್ಞಾಯ ಕೃಷ್ಣಸ್ಯ ಚ ಮಹಾಮತಿ. ಪರೀಕ್ಷಿತ ಮಹಾರಾಜ, ಮಹಾಮತಿಯಾದ ಉದ್ಧವನು ಶ್ರೀಕೃಷ್ಣನ ಮಾತನ್ನು ಕೇಳಿ ಮಹರ್ಷಿಗಳಾದ ನಾರದರು, ಸಭಾಸದರು ಮತ್ತು ಶ್ರೀಕೃಷ್ಣ ಇವರ ಅಭಿಪ್ರಾಯವೇನೆಂಬುದನ್ನು ವಿಚಾರ ಮಾಡಿ ತಿಳಿದುಕೊಂಡು ತನ್ನ ಅಭಿಪ್ರಾಯವನ್ನು ಪ್ರತಿಪಾದಿಸತೊಡಗಿದನು. ಪ್ರಭುವೇ, ನಿನ್ನ ಸೋದರಡಿಯನ್ನು ಮಾಡಲಿರುವ ರಾಜಸೂಯ ಯಾಗದಲ್ಲಿ ಭಾಗವಹಿಸಿ ಅವನಿಗೆ ಸಹಾಯ ಮಾಡಬೇಕೆಂದು ಹೇಳಿರುವ ನಾರದರ ಸಲಹೆಯು ಅವಶ್ಯವಾಗಿ ಮಾಡಬೇಕಾದ್ದೇ ಆಗಿದೆ. ಅದರಂತೆಯೇ ಶರಣಾಗತರಾಗಿ ಬಂದಿರುವ ರಾಜರ ರಕ್ಷಣೆಯು ಅವಶ್ಯವಾದ ಕರ್ತವ್ಯವೇ ಆಗಿರುತ್ತದೆ. ಪ್ರಭುವೇ, ರಾಜಸೂಯ ಯಾಗ ಮಾಡತಕ್ಕವನು ಎಲ್ಲ ದಿಕ್ಕುಗಳನ್ನು, ಪ್ರಪಂಚದಲ್ಲಿರುವ ಸಮಸ್ತ ರಾಜರನ್ನು ಜಯಿಸಲೇಬೇಕು. ಹೀಗಿರುವುದರಿಂದ ಯಾಗದ ಸಲುವಾಗಿ ಮತ್ತು ಶರಣಾಗತರ ರಕ್ಷಣೆಯ ಸಲುವಾಗಿ ಈ ಎರಡು ಕಾರಣಗಳಿಂದಲೂ ಜರಾಸಂಧನನ್ನು ಜಯಿಸುವುದು ಅನಿವಾರ್ಯವಾಗುತ್ತದೆ. ಹೀಗೆ ಮಾಡುವುದರಿಂದ ನಮಗೆ ಮಹಾ ಪ್ರಯೋಜನವೇ ಆಗುತ್ತದೆ. ವಿಶ್ವವನ್ನೇ ಜಯಿಸಿ 20,000 ರಾಜರನ್ನು ಬಂಧಿಗಳನ್ನಾಗಿಟ್ಟಿರುವ ಜರಾಸಂಧನನ್ನು ಜಯಿಸಿದರೆ ಬೇರೆ ಯಾರನ್ನು ನಾವು ಜಯಿಸಬೇಕಾಗಿಯೇ ಇಲ್ಲ. ಶರಣಾಗತರಾಗಿ ಬಂದಿರುವ ರಾಜರೆಲ್ಲರೂ ಸಾಮಂತ ರಾಜರಾಗಿ ನಮ್ಮ ಮಿತ್ರರೇ ಆಗುತ್ತಾರೆ. ಬಂಧನದಲ್ಲಿರುವ ರಾಜರನ್ನು ಮುಕ್ತಿಗೊಳಿಸುವುದರಿಂದ ನಿನಗೆ ನಿರ್ಮಲವಾದ ಕೀರ್ತಿಯು ಪ್ರಾಪ್ತವಾಗುತ್ತದೆ. ಬಲದಲ್ಲಿ 10,000 ಆನೆಗಳ ಬಲಕ್ಕೆ ಸಮಾನವಾದ ಬಲವಿರುವ ಜರಾಸಂಧನನ್ನು ಇತರ ಬಲಿಷ್ಠರಾದ ರಾಜರು ಜಯಿಸಲು ಶಕ್ಯವಿಲ್ಲ. ಅವನಿಗೆ ಸಮಾನ ಬಲವಿರುವ ಭೀಮನೊಬ್ಬನು ಮಾತ್ರವೇ ಅವನನ್ನು ಜಯಿಸಬಹುದು. ಅವನೊಡನೆ ದ್ವಂದ್ವ ಯುದ್ಧವನ್ನೇ ಮಾಡಿ ಅವನನ್ನು ಜಯಿಸಬೇಕು. ಅವನು 100 ಅಕ್ಷೌಹಿಣಿ ಸೈನ್ಯಗಳನ್ನು ತಂದು ಯುದ್ಧಕ್ಕೆ ಸಿದ್ಧನಾಗಿ ನಿಂತಾಗ ಅವನನ್ನು ಗೆಲ್ಲುವ ಸಾಧ್ಯತೆಯಿಲ್ಲ. ಬ್ರಾಹ್ಮಣರೇನಾದರೂ ಅವನನ್ನು ಪ್ರಾರ್ಥಿಸಿದ್ದೇ ಆದರೆ ಯಾವುದೇ ಕಾರಣದಿಂದಲೂ ಯಾವುದೇ ಕಾಲದಲ್ಲಿಯೂ ಅವನು ಇಲ್ಲವೆನ್ನುವುದಿಲ್ಲ. ಆದುದರಿಂದ ಭೀಮಸೇನನು ಬ್ರಾಹ್ಮಣನ ವೇಷವನ್ನು ಧರಿಸಿ ಜರಾಸಂಧನ ಬಳಿಗೆ ಹೋಗಿ ಯುದ್ಧದ ಭಿಕ್ಷೆಯನ್ನು ಬೇಡಬೇಕು. ಆಗ ಜರಾಸಂಧನು ಭೀಮನೊಡನೆ ದ್ವಂದ್ವ ಯುದ್ಧ ಮಾಡಲು ಸಿದ್ಧನಾಗುತ್ತಾನೆ. ನಿನ್ನ ಸನ್ನಿಧಾನದಲ್ಲಿ ನಡೆಯುವ ಆ ದ್ವಂದ್ವ ಯುದ್ಧದಲ್ಲಿ ಭೀಮಸೇನನು ಜರಾಸಂಧನನ್ನು ಸಂಹರಿಸಿಯೇ ತೀರುತ್ತಾನೆ. ಇದರಲ್ಲಿ ಸಂಶಯವೇ ಇಲ್ಲ. ಪ್ರಭುವೇ, ನೀನು ಮಹಾಶಕ್ತಿವಂತನು, ರೂಪರಹಿತನಾದ ಕಾಲ ಸ್ವರೂಪನಾಗಿರುವೆ. ವಿಶ್ವದ ಸೃಷ್ಟಿ ಮತ್ತು ಪ್ರಳಯಗಳು ನಿನ್ನ ಅಪಾರವಾದ ಶಕ್ತಿಯಿಂದಲೇ ನಡೆಯುತ್ತವೆ. ಈ ಕಾರ್ಯದಲ್ಲಿ ಬ್ರಹ್ಮ ಮತ್ತು ಶಂಕರರು ನಿಮಿತ್ತ ಮಾತ್ರರಾಗಿದ್ದಾರೆ. ಇದರಂತೆಯೇ ನಿನ್ನ ಪರಮಾದ್ಭುತವಾದ ಶಕ್ತಿಯಿಂದಲೇ ಜರಾಸಂಧನ ವಧೆಯಾಗುತ್ತದೆ. ಭೀಮಸೇನನು ನೆಪಮಾತ್ರಕ್ಕಾಗಿ ಇರುತ್ತಾನೆ. ಶಂಖಚೂಡನಿಂದ ಮುಕ್ತರಾದ ಗೋಪಿಯರು ನಿನ್ನ ಕೀರ್ತಿಗಾನ ಮಾಡಿದಂತೆ, ಮೊಸಳೆಯಿಂದ ಮುಕ್ತನಾದ ಗಜೇಂದ್ರನು ನಿನ್ನ ಲೀಲಾಪ್ರಸಂಗಗಳನ್ನು ಹಾಡಿದಂತೆ, ರಾವಣನಿಂದ ಮುಕ್ತಳಾದ ಸೀತಾದೇವಿಯು ರಾಮಾವತಾರದಲ್ಲಿ ನಿನ್ನ ಸಾಹಸವನ್ನು ಗಾನ ಮಾಡಿದಂತೆ, ಕಂಸನಿಂದ ಮುಕ್ತರಾದಾಗ ನಿನ್ನ ತಂದೆ ತಾಯಿಗಳು ನಿನ್ನನ್ನು ಭಗವಂತನೆಂದೇ ಭಾವಿಸಿ ನಿನ್ನ ಕೀರ್ತಿಯನ್ನು ಗಾನ ಮಾಡಿದಂತೆ, ನಿನ್ನ ಭಕ್ತರಾದ ಮುನಿಜನರು ಮತ್ತು ದಾಸರಾದ ನಾವು ನಿನ್ನ ಪರಮಾದ್ಭುತವಾದ ಗುಣಗಳನ್ನು ಅಡಿಗಡಿಗೂ ಗಾನ ಮಾಡುವಂತೆ, ಜರಾಸಂಧನ ವಧೆಯಾದ ನಂತರ ಅವರವರ ಅರಮನೆಗಳಲ್ಲಿ ರಾಜರ ಪಟ್ಟ ಮಹಿಷಿಯರು ಶತ್ರುವಿನ ವಧೆಯ ಪ್ರಸಂಗವನ್ನು, ಗಂಡಂದಿರು ಪ್ರಾಣಾಪತ್ತಿನಿಂದ ಬಿಡುಗಡೆ ಹೊಂದಿದ ಪ್ರಸಂಗವನ್ನು ಒಳಗೊಂಡ ನಿನ್ನ ಲೀಲಾಪ್ರಸಂಗಗಳನ್ನು ಕರ್ಣಾನಂದಕರವಾಗಿ ಗಾನ ಮಾಡುತ್ತಿರುತ್ತಾರೆ. ಆದುದರಿಂದ ಪ್ರಭುವೇ, ಜರಾಸಂಧನ ವಧೆಯು ಅತ್ಯಂತ ಪ್ರಯೋಜನಕಾರಿಯಾಗುತ್ತದೆ. ಸೆರೆಯಾಳಾಗಿರುವ ರಾಜರ ಪುಣ್ಯದ ಪರಿಣಾಮದಿಂದಲೋ ಜರಾಸಂಧನ ಪಾಪದ ಪರಿಣಾಮದಿಂದಲೋ ರಾಜಸೂಯ ಯಾಗ ಮಾಡಲು ನಿನ್ನ ಒಪ್ಪಿಗೆಯು ಲಭಿಸುತ್ತದೆ. ಆದುದರಿಂದ ಜರಾಸಂಧನ ಸಂಹಾರದ ಪೂರ್ವ ಸಿದ್ಧತೆಗಾಗಿ ನೀನು ಇಂದ್ರಪ್ರಸ್ಥಕ್ಕೆ ಹೋಗುವುದು ಉಚಿತವಾಗಿ ಕಾಣುತ್ತದೆ. ಶ್ರೀ ಶುಕಮುನಿಗಳು ಹೇಳುತ್ತಾರೆ, ಪರೀಕ್ಷಿತ ಮಹಾರಾಜ, ಉದ್ಧವನ ಈ ಸಲಹೆಯು ಸರ್ವ ಪ್ರಕಾರದಿಂದಲೂ ಹಿತಕರವೂ ಮತ್ತು ದೋಷರಹಿತವೂ ಆಗಿದ್ದಿತು. ಮಹರ್ಷಿಗಳಾದ ನಾರದರು, ಯದುವೃದ್ಧರು ಮತ್ತು ಶ್ರೀಕೃಷ್ಣನೂ ಕೂಡ ಉದ್ಧವನ ಸಲಹೆಯನ್ನು ಸಮರ್ಥಿಸಿ ಅವನ ಸಲಹೆಗೆ ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಬಳಿಕ ಭಗವಾನ್ ಶ್ರೀಕೃಷ್ಣನು ವಸುದೇವನೇ ಮೊದಲಾದ ಗುರುಜನರ ಅನುಮತಿಯನ್ನು ಪಡೆದು ದಾರುಕ, ಚೈತ್ರರೇ ಮೊದಲಾದ ಸೇವಕರಿಗೆ ಇಂದ್ರಪ್ರಸ್ಥಕ್ಕೆ ಪ್ರಯಾಣ ಮಾಡಲು ರಥವನ್ನು ಸಿದ್ಧಗೊಳಿಸುವಂತೆ ಆಜ್ಞಾಪಿಸಿದನು. ಬಳಿಕ ಶತ್ರುಹಂತಕನಾದ ಶ್ರೀಕೃಷ್ಣನು ಯದುರಾಜನಾದ ಉಗ್ರಸೇನ ಮಹಾರಾಜನ
ಮತ್ತು ಅಣ್ಣನಾದ ಬಲರಾಮನ ಅನುಜ್ಞೆಯನ್ನು ಪಡೆದು ಚಿಕ್ಕ ಮಕ್ಕಳನ್ನು, ಬಾಲಕರನ್ನು ಮತ್ತು ಹಲವಾರು ಸಾಮಗ್ರಿಗಳನ್ನು ರಾಣಿಯರೊಡನೆ ರಥಗಳಲ್ಲಿ ಮುಂದಾಗಿ ಕಳುಹಿಸಿಕೊಟ್ಟು ದಾರುಕನು ತಂದ ಗರುಡ ಧ್ವಜವಿದ್ದ ರಥದಲ್ಲಿ ತಾನು ಕುಳಿತುಕೊಂಡನು. ಬಳಿಕ ಶ್ರೀಕೃಷ್ಣನು ಗಜಾಶ್ವ ರಥ ಪದಾತಿಗಳಿಂದ ಕೂಡಿದ ಚತುರಂಗ ಸೇನಾ ಸಮೇತನಾಗಿ ಇಂದ್ರಪ್ರಸ್ಥಕ್ಕೆ ಪ್ರಸ್ಥಾನ ಮಾಡಿದನು. ಆ ಸಮಯದಲ್ಲಿ ಮೃದಂಗ, ಭೇರಿ, ಆನಕ, ಶಂಖ, ಗೋಮುಖ ವಾದ್ಯಗಳ ಧ್ವನಿಯು 10 ದಿಕ್ಕುಗಳಲ್ಲಿಯೂ ಪ್ರತಿಧ್ವನಿಸುತ್ತಿದ್ದಿತು. ಸತಿ ಸಾಧ್ವಿಯರಾದ ರುಕ್ಮಿಣಿಯೇ ಮೊದಲಾದ ಶ್ರೀಕೃಷ್ಣನ ಸಾವಿರಾರು ವಲ್ಲಭೆಯರು ತಮ್ಮ ತಮ್ಮ ಮಕ್ಕಳೊಡನೆ ಸುಂದರವಾದ ವಸ್ತ್ರಾಭರಣಗಳಿಂದಲೂ ಪುಷ್ಪಹಾರಗಳಿಂದಲೂ ವಿಭೂಷಿತರಾಗಿ ಚಂದನ ಅಂಗರಾಗಗಳನ್ನು ಮೈಗೆ ಲೇಪಿಸಿಕೊಂಡು ಡೋಲಿಗಳಲ್ಲಿಯೂ ರಥಗಳಲ್ಲಿಯೂ ಚಿನ್ನದ ಪಲ್ಲಕ್ಕಿಗಳಲ್ಲಿಯೂ ಕುಳಿತು ಪತಿದೇವನಾದ ಶ್ರೀ ಕೃಷ್ಣಸ್ವಾಮಿಯ ಹಿಂದೆ ಹೋಗುತ್ತಿದ್ದರು. ಕಾಲಾಳುಗಳು ಕೈಗಳಲ್ಲಿ ಕತ್ತಿ ಗುರಾಣಿಗಳನ್ನು ಹಿಡಿದು ಅವರನ್ನು ರಕ್ಷಿಸುತ್ತಾ ಅವರನ್ನು ಸುತ್ತುವರಿದು ಹೋಗುತ್ತಿದ್ದರು. ಹಾಗೆಯೇ ದಾಸದಾಸಿಯರು, ವೇಶ್ಯೆಯರು ವಸ್ತ್ರಾಭರಣಗಳಿಂದ ಅಲಂಕೃತರಾಗಿ ಚಾಪೆಗಳು, ಗುಡಾರಗಳು, ಕಂಬಳಿಗಳು, ವಸ್ತ್ರಗಳು ಇವೇ ಮೊದಲಾದ ಸಾಮಗ್ರಿಗಳನ್ನು ಆಳುಗಳ ಮೇಲೂ, ಒಂಟೆ, ಎತ್ತು, ಕೋಣ, ಹೇಸರಗತ್ತೆ, ಆನೆ, ಗಾಡಿಗಳ ಮೇಲೂ ಹೇರಿಕೊಂಡು ತಾವು ಪಲ್ಲಕ್ಕಿಗಳಲ್ಲಿಯೂ, ಒಂಟೆಗಳ ಮೇಲೂ, ಗಾಡಿಗಳಲ್ಲಿಯೂ, ಆನೆಗಳ ಮೇಲೂ ಕುಳಿತು ಪ್ರಯಾಣ ಮಾಡಿದರು. ತಿಮಿಂಗಿಲಾದಿಗಳಿಂದಲೂ, ದೊಡ್ಡ ದೊಡ್ಡ ಮೀನುಗಳಿಂದಲೂ, ದೊಡ್ಡ ದೊಡ್ಡ ಅಲೆಗಳಿಂದಲೂ ಕೂಡಿ ಭೋರ್ಗರೆಯುವ ಸಮುದ್ರವು ಶೋಭಾಯಮಾನವಾಗಿ ಕಾಣುವಂತೆ ಭಯಂಕರವಾದ ಶಬ್ದದಿಂದಲೂ, ಹಾರಾಡುತ್ತಿರುವ ದೊಡ್ಡ ದೊಡ್ಡ ಪತಾಕೆಗಳಿಂದಲೂ, ಧ್ವಜಗಳಿಂದಲೂ, ಛತ್ರಗಳಿಂದಲೂ, ಚಾಮರಗಳಿಂದಲೂ, ಶ್ರೇಷ್ಠವಾದ ಅಸ್ತ್ರಶಸ್ತ್ರಗಳಿಂದಲೂ, ವಸ್ತ್ರಾಭರಣಗಳಿಂದಲೂ, ಕಿರೀಟಗಳಿಂದಲೂ, ಕವಚಗಳಿಂದಲೂ ಕೂಡಿದ್ದ ಶ್ರೀಕೃಷ್ಣನ ಸೈನ್ಯದ ಮೇಲೆ ಸೂರ್ಯನ ಕಿರಣಗಳು ಬಿದ್ದು ಅತ್ಯಂತ ಶೋಭಾಯಮಾನವಾಗಿ ಕಾಣುತ್ತಿದ್ದಿತು. ಶ್ರೀಕೃಷ್ಣನಿಂದ ಸಮ್ಮಾನಿತರಾದ ನಾರದ ಮಹರ್ಷಿಗಳು ಶ್ರೀಕೃಷ್ಣನ ಉದ್ಯೋಗವನ್ನು ಕಂಡು ಆನಂದ ಭರಿತರಾದರು. ಭಗವಂತನ ದರ್ಶನದಿಂದಾಗಿ ಅವರ ಮನಸ್ಸು ಮತ್ತು ಇಂದ್ರಿಯಗಳು ಆನಂದದಲ್ಲಿ ಮುಳುಗಿ ಹೋದವು. ನಾರದರನ್ನು ಕಳುಹಿಸಿಕೊಡುವ ಸಮಯದಲ್ಲಿಯೂ ಶ್ರೀಕೃಷ್ಣನು ಶ್ರೇಷ್ಠವಾದ ಪೂಜಾ ಸಾಮಗ್ರಿಗಳಿಂದ ಅವರನ್ನು ಸತ್ಕರಿಸಿದನು. ಬಳಿಕ ಮಹರ್ಷಿಗಳು ಶ್ರೀಕೃಷ್ಣನಿಗೆ ಮನಸ್ಸಿನಿಂದ ನಮಸ್ಕರಿಸುತ್ತಾ ಆತನ ದಿವ್ಯ ಶ್ರೀವಿಗ್ರಹವನ್ನು ಹೃದಯದಲ್ಲಿ ಧರಿಸಿ ಆಕಾಶ ಮಾರ್ಗವಾಗಿ ಪ್ರಯಾಣ ಮಾಡಿದರು. ಬಳಿಕ ಶ್ರೀಕೃಷ್ಣನು ಜರಾಸಂಧನ ಸೆರೆಮನೆಯಲ್ಲಿದ್ದ ರಾಜದೂತನಿಗೆ ಮಧುರವಾದ ಮಾತಿನಿಂದ ಆಶ್ವಾಸನೆಯನ್ನು ನೀಡುತ್ತಾ ಹೇಳಿದನು. ಮಾ ಭೈಷ್ಟ ದೂತ ಭದ್ರಂ ವೋ ಘಾತಯಿಷ್ಯಾಮಿ ಮಾಗಧಂ. ರಾಜದೂತನೇ, ನೀನು ಈಗಲೇ ನಿಮ್ಮ ರಾಜರ ಬಳಿಗೆ ಹೋಗಿ ಈ ಅಭಯದ ಮಾತನ್ನು ಅವರಿಗೆ ತಿಳಿಸು. ರಾಜಸತ್ತಮರೇ, ಭಯಪಡಬೇಡಿರಿ, ನಿಮಗೆ ಮಂಗಳವಾಗಲಿ. ಮಗಧಾಧಿಪತಿಯಾದ ಜರಾಸಂಧನನ್ನು ಸಂಹರಿಸುತ್ತೇನೆ. ಪರೀಕ್ಷಿತನೇ, ಶ್ರೀಕೃಷ್ಣನಿಂದ ಹೀಗೆ ನಿರ್ದೇಶಿಸಲ್ಪಟ್ಟ ದೂತನು ಶ್ರೀಕೃಷ್ಣನ ಅನುಮತಿಯನ್ನು ಪಡೆದು ಗಿರಿವ್ರಜಕ್ಕೆ ಹೋಗಿ ಸೆರೆಮನೆಯಲ್ಲಿದ್ದ ರಾಜರನ್ನು ಕಂಡು ಶ್ರೀಕೃಷ್ಣನ ಸಂದೇಶವನ್ನು ಯಥಾವತ್ತಾಗಿ ಅವರಿಗೆ ಮುಟ್ಟಿಸಿದನು. ಕಾರಾಗೃಹ ವಾಸದಿಂದ ಬಿಡುಗಡೆಯನ್ನು ಬಯಸಿದ್ದ ಆ ರಾಜರೂ ಕೂಡ ಶ್ರೀಕೃಷ್ಣನ ದಿವ್ಯ ದರ್ಶನವನ್ನು ಕಾತರದಿಂದ ಪ್ರತೀಕ್ಷಿಸುತ್ತಿದ್ದರು. ಪರೀಕ್ಷಿತ ಮಹಾರಾಜ, ಭಗವಾನ್ ಶ್ರೀಕೃಷ್ಣನು ಪರಿವಾರದೊಡನೆ ದ್ವಾರಕಾಪಟ್ಟಣದಿಂದ ಹೊರಟು ಆನರ್ಥ, ಸೌವೀರ, ಮರು, ಕುರುಕ್ಷೇತ್ರಗಳನ್ನು ಇವುಗಳ ಮಧ್ಯದಲ್ಲಿ ಸಿಕ್ಕಿದ ಪರ್ವತ, ನದಿ, ಸಾಗರ, ಗ್ರಾಮ, ಹಳ್ಳಿ ಮತ್ತು ಗಣಿಗಳಿರುವ ಪ್ರದೇಶಗಳನ್ನು ದಾಟಿ ಮುಂದೆ ಹೋಗುತ್ತಾ ದೃಷದ್ವತಿ ಮತ್ತು ಸರಸ್ವತಿ ನದಿಗಳನ್ನು ದಾಟಿ ಪಾಂಚಾಲ ಮತ್ತು ಮತ್ಸ್ಯ ದೇಶಗಳ ಮೂಲಕವಾಗಿ ಇಂದ್ರಪ್ರಸ್ಥ ನಗರವನ್ನು ಸೇರಿದನು. ಮಾನವರಿಂದ ಸಂದರ್ಶಿಸಲು ಸುದುರ್ಲಭನಾದ ಶ್ರೀಕೃಷ್ಣನು ಪರಿವಾರ ಸಮೇತನಾಗಿ ತನ್ನ ರಾಜಧಾನಿಗೆ ಬರುತ್ತಿರುವನೆಂಬ ವಾರ್ತೆಯನ್ನು ಕೇಳಿ ಯುಧಿಷ್ಠಿರನು ಹಿರಿ ಹಿಗ್ಗಿದನು. ಆತನು ತನ್ನ ಆಚಾರ್ಯರೊಡನೆಯೋ ಬಂಧುವರ್ಗದವರೊಡನೆಯೋ ಕೂಡಿಕೊಂಡು ಭಗವಂತನಾದ ಶ್ರೀಕೃಷ್ಣನನ್ನು ಎದುರುಗೊಳ್ಳಲು ಊರ ಹೊರಗಿನ ಮಹಾದ್ವಾರದ ಬಳಿಗೆ ಹೋದನು. ಒಂದಿ ಮಾಗಧರು ಸ್ತೋತ್ರ ಮಾಡುತ್ತಿರಲಾಗಿ, ಮಂಗಳ ವಾದ್ಯಗಳು ಮೊಳಗುತ್ತಿರಲಾಗಿ, ಬ್ರಾಹ್ಮಣರು ವೇದಘೋಷ ಮಾಡುತ್ತಿರಲಾಗಿ, ಇಂದ್ರಿಯಗಳು ಮುಖ್ಯ ಪ್ರಾಣದೊಡನೆ ಸೇರುವಂತೆ ಯುಧಿಷ್ಠಿರನು ಹೃಷಿಕೇಶನನ್ನು ಸೇರಿದನು. ಭಗವಂತನಾದ ಶ್ರೀಕೃಷ್ಣನನ್ನು ನೋಡಿ ಯುಧಿಷ್ಠಿರನ ಹೃದಯವು ಸ್ನೇಹಾತಿರೇಕದಿಂದ ಗದ್ಗದವಾಯಿತು. ಬಹಳ ದಿವಸಗಳ ನಂತರ ತನಗೆ ಅತ್ಯಂತ ಪ್ರಿಯನಾದ ಶ್ರೀಕೃಷ್ಣನನ್ನು ನೋಡುವ ಭಾಗ್ಯವು ಯುಧಿಷ್ಠಿರನಿಗೆ ಲಭಿಸಿದ್ದು ಆತನು ತನ್ನ ಪ್ರಾಣ ಸಖನನ್ನು ಬಾರಿಗೂ ಆಲಂಗಿಸಿಕೊಂಡನು. ಲಕ್ಷ್ಮೀದೇವಿಗೆ ಪವಿತ್ರವೂ ಮತ್ತು ಏಕಮಾತ್ರ ನಿವಾಸ ಸ್ಥಾನವೋ ಆದ ಶ್ರೀಕೃಷ್ಣನ ಶ್ರೀವಿಗ್ರಹವನ್ನು ಯುಧಿಷ್ಠಿರನು ತನ್ನ 2 ತೋಳುಗಳಿಂದಲೂ ಗಾಢವಾಗಿ ಆಲಿಂಗಿಸಿಕೊಂಡು ಸಮಸ್ತವಾದ ಅಶುಭಗಳಿಂದಲೂ ಮುಕ್ತನಾದನು. ರೋಮಾಂಚನದಿಂದಾಗಿ ಯುಧಿಷ್ಠಿರನ ರೋಮ ಕೋಟಿಗಳು ನಿಮಿರಿ ನಿಂತವು. ಕಣ್ಣುಗಳಿಂದ ಧಾರಾಕಾರವಾಗಿ ಆನಂದ ಬಾಷ್ಪವು ಸುರಿಯತೊಡಗಿತು. ಸಂತೋಷಾಧಿಕ್ಯದಿಂದ ಆನಂದ ಸಮುದ್ರದಲ್ಲಿ ಮುಳುಗಿ ಹೋಗಿದ್ದ ಯುಧಿಷ್ಠಿರನು ಲೋಕ ವ್ಯವಹಾರವನ್ನೇ ಸಂಪೂರ್ಣವಾಗಿ ಮರೆತು ಬಿಟ್ಟನು. ಅನಂತರ ಭೀಮಸೇನನು ನಸುನಗುತ್ತಾ ಸೋದರ ಮಾವನ ಮಗನಾದ ಶ್ರೀಕೃಷ್ಣನನ್ನು ಗಾಢವಾಗಿ ಆಲಿಂಗಿಸಿಕೊಂಡು ಆನಂದಿಸಿದನು.
ಪ್ರೇಮಾತಿಶಯದಿಂದ ಪರವಶನಾಗಿದ್ದ ಆತನ ಇಂದ್ರಿಯಗಳು ಕ್ಷಣಕಾಲ ಸ್ತಬ್ಧವಾಗಿ ಬಿಟ್ಟಿದ್ದವು. ಅರ್ಜುನ, ನಕುಲ, ಸಹದೇವರು ಕೂಡ ತಮಗೆ ಅತ್ಯಂತ ಪ್ರಿಯತಮನಾದ ಶ್ರೀಕೃಷ್ಣನನ್ನು ಆನಂದದಿಂದ ಆಲಂಗಿಸಿಕೊಂಡರು. ಆ ಸಮಯದಲ್ಲಿ ಅವರ ಕಣ್ಣುಗಳಿಂದಲೂ ಆನಂದ ಬಾಷ್ಪವು ಸುರಿಯುತ್ತಿದ್ದಿತು. ಸ್ಪರ್ಶ ಸುಖವನ್ನು ಮತ್ತಷ್ಟು ಅನುಭವಿಸಬೇಕೆಂಬ ಆಶಯದಿಂದಾಗಿ ಅರ್ಜುನನು ಪುನಃ ಶ್ರೀಕೃಷ್ಣನನ್ನು ಆಲಂಗಿಸಿಕೊಂಡು ಆನಂದಿಸಿದನು. ನಕುಲ, ಸಹದೇವರು ಶ್ರೀಕೃಷ್ಣನಿಗೆ ನಮಸ್ಕರಿಸಿದರು. ಬಳಿಕ ಶ್ರೀಕೃಷ್ಣನು ಬ್ರಾಹ್ಮಣರಿಗೂ ಮತ್ತು ಕುರುವಂಶೀಯ ವೃದ್ಧರಿಗೂ ಯಥಾಯೋಗ್ಯವಾಗಿ ನಮಸ್ಕರಿಸಿದನು. ಕುರು, ಸೃಂಜಯ ಮತ್ತು ಕೇಕಯ ದೇಶದ ರಾಜರು ಶ್ರೀಕೃಷ್ಣನನ್ನು ಸಮ್ಮಾನಿಸಿದರು. ಇದಕ್ಕೆ ಪ್ರತಿಯಾಗಿ ಶ್ರೀಕೃಷ್ಣನು ಅವರನ್ನು ಯಥಾಯೋಗ್ಯವಾಗಿ ಸತ್ಕರಿಸಿದನು. ಸೂತ, ಮಾಗಧ ವಂದಿಗಳು ಮತ್ತು ಬ್ರಾಹ್ಮಣರು ಶ್ರೀಕೃಷ್ಣನನ್ನು ಸ್ತುತಿಸತೊಡಗಿದರು. ಗಂಧರ್ವ, ನಟ, ವಿದೂಷಕರೇ ಮೊದಲಾದವರು ಮೃದಂಗ, ಶಂಖ, ನಗಾರಿ, ವೀಣೆ, ಪಣವ, ಗೋಮುಖ ಇವೇ ಮುಂತಾದ ವಾದ್ಯಗಳನ್ನು ಬಾರಿಸುತ್ತಾ ಕಮಲಾಕ್ಷನಾದ ಶ್ರೀಕೃಷ್ಣನನ್ನು ಪ್ರಸನ್ನಗೊಳಿಸುವ ಸಲುವಾಗಿ ನೃತ್ಯವಾಡುತ್ತಾ ಆತನ ಲೀಲಾಪ್ರಸಂಗಗಳನ್ನು ಕರ್ಣಾನಂದಕರವಾಗಿ ಹಾಡುತ್ತಿದ್ದರು. ಹೀಗೆ ಪುಣ್ಯ ಶ್ಲೋಕ ಶಿರೋಮಣಿಯಾದ ಶ್ರೀಕೃಷ್ಣನು ಸುಹೃದರಿಂದ ಪರಿವೃತನಾಗಿ ವಂದಿ ಮಾಗಧರಿಂದ ಸ್ತುತಿಸಲ್ಪಡುತ್ತಾ ಸರ್ವಾಲಂಕಾರ ಶೋಭಿತವಾದ ಇಂದ್ರಪ್ರಸ್ಥ ನಗರಿಯನ್ನು ಪ್ರವೇಶಿಸಿದನು. ಆ ಸಮಯದಲ್ಲಿ ಇಂದ್ರಪ್ರಸ್ಥ ನಗರದ ಮಾರ್ಗಗಳು ಮದಿಸಿದ ಆನೆಗಳ ಸುಗಂಧಯುಕ್ತವಾದ ಮಧೋದಕದಿಂದ ತೋಯಿಸಲ್ಪಟ್ಟಂತೆ ಕಾಣುತ್ತಿದ್ದವು. ಚಿತ್ರಿತವಾದ ಧ್ವಜಗಳಿಂದಲೂ ಚಿನ್ನದ ತೋರಣಗಳಿಂದಲೂ ಬೀದಿಗಳು ಸಮಲಂಕೃತವಾಗಿದ್ದವು. ಎಲ್ಲ ಮನೆಗಳ ಬಾಗಿಲುಗಳಲ್ಲಿಯೂ ಶ್ರೀಕೃಷ್ಣನನ್ನು ಸ್ವಾಗತಿಸುವ ಸಲುವಾಗಿ ಪೂರ್ಣ ಕುಂಭಗಳನ್ನಿಟ್ಟಿದ್ದರು. ಸ್ನಾನ ಮಾಡಿ ನೂತನ ವಸ್ತ್ರಗಳನ್ನು, ಆಭರಣಗಳನ್ನು ತೊಟ್ಟು, ಪುಷ್ಪ ಮಾಲಿಕೆಗಳನ್ನು ಕಂಠದಲ್ಲಿ ಧರಿಸಿ, ಗಂಧವನ್ನು ಪೂಸಿಕೊಂಡು ಶ್ರೀಕೃಷ್ಣನನ್ನು ಸ್ವಾಗತಿಸುವ ಸಂಭ್ರಮದಲ್ಲಿದ್ದ ಯುವ ಯುವತಿಯರಿಂದ ಇಂದ್ರಪ್ರಸ್ಥದ ಮಾರ್ಗಗಳು ವಿರಾಜಿಸುತ್ತಿದ್ದವು. ಬೀದಿಯುದ್ದಕ್ಕೂ ಪ್ರತಿಯೊಬ್ಬರ ಮನೆಗಳಲ್ಲಿಯೂ ಹಗಲು ದೀವಟಿಕೆಗಳು ಬೆಳಗುತ್ತಿದ್ದವು. ಪ್ರತಿಯೊಂದು ಮನೆಯ ಗವಾಕ್ಷಿಗಳಿಂದಲೂ ಅಗುರು ಧೂಪಗಳ ಸುವಾಸಿತವಾದ ಹೊಗೆಯು ಹೊರಹೊಮ್ಮುತ್ತಿದ್ದಿತು. ಪ್ರತಿಯೊಂದು ಮನೆಯ ಮೇಲೂ ಪತಾಕೆಗಳು ಹಾರಾಡುತ್ತಿದ್ದವು. ಪ್ರತಿಯೊಂದು ಮನೆಯ ಮೇಲೂ ಬೆಳ್ಳಿಯ ಶಿಖರಗಳಿದ್ದು ಚಿನ್ನದ ಕಲಶಗಳಿಂದ ಸಮಲಂಕೃತವಾಗಿದ್ದವು. ಶ್ರೀಕೃಷ್ಣನು ಮಾರ್ಗದ ಎರಡೂ ಕಡೆಗಳಲ್ಲಿಯೂ ಇಂತಹ ಸುಂದರವಾದ ಭವನಗಳಿಂದ ಕೂಡಿದ್ದ ಇಂದ್ರಪ್ರಸ್ಥ ನಗರಿಯ ಸೊಬಗನ್ನು ವೀಕ್ಷಿಸುತ್ತಾ ಮುನ್ನಡೆದನು. ಮನುಷ್ಯರ ಕಣ್ಣುಗಳಿಗೆ ಪಾನಪಾತ್ರೆಯಂತೆ ಸೌಂದರ್ಯವೆಂಬ ರಸದಿಂದ ಆನಂದವನ್ನು ಉಂಟು ಮಾಡುತ್ತಿದ್ದ ಅತ್ಯಂತ ದರ್ಶನೀಯನಾದ ಭಗವಾನ್ ಶ್ರೀಕೃಷ್ಣನು ರಾಜಮಾರ್ಗದಲ್ಲಿ ಆಗಮಿಸುತ್ತಿರುವನೆಂಬ ವಾರ್ತೆಯನ್ನು ಕೇಳಿದೊಡನೆಯೇ ಇಂದ್ರಪ್ರಸ್ಥದ ಯುವತಿಯರು ಶ್ರೀಕೃಷ್ಣನನ್ನು ನೋಡಬೇಕೆಂಬ ಔತ್ಸುಕ್ಯದಿಂದ ಮನೆಗೆಲಸಗಳನ್ನು ಅಷ್ಟಕ್ಕೆ ನಿಲ್ಲಿಸಿ ಮಲಗಿದ್ದ ಗಂಡಂದಿರನ್ನು ಪರಿತ್ಯಜಿಸಿ ಅವರಿಗೂ ಹೇಳ ಹೋಗದೆ ಓಡಿ ಹೋಗುವ ಅವಸರದಲ್ಲಿ ಮುಡಿಯು ಬಿಚ್ಚಿ ಹೋಗಿರುವುದನ್ನು, ಉಟ್ಟ ಸೀರೆಯು ಸಡಿಲಿರುವುದನ್ನು ಗಮನಿಸದೆ ಧಾವಿಸಿ ಬೀದಿಗೆ ಬಂದರು. ರಥಾಶ್ವ ಗಜ ಪದಾತಿ ಸೈನಿಕರಿಂದ ಸಮಾಕುಲವಾಗಿದ್ದ ರಾಜಮಾರ್ಗದಲ್ಲಿ ಪತ್ನಿಯರ ಸಮೇತನಾಗಿ ಬರುತ್ತಿದ್ದ ಶ್ರೀಕೃಷ್ಣನನ್ನು ಮನೆಗಳ ಉಪ್ಪರಿಗೆಗಳ ಮೇಲೆ ನಿಂತಿದ್ದ ಸ್ತ್ರೀಯರು ನೋಡಿ ಅವನ ಮೇಲೆ ಹೂಮಳೆಯನ್ನು ಸುರಿಸಿ ಮನಸ್ಸಿನಿಂದಲೇ ಜಗದಾನಂದ ಕಂದನನ್ನು ಆಲಂಗಿಸಿಕೊಂಡರು ಮತ್ತು ಪ್ರೇಮಪೂರ್ಣವಾದ ಮಂದಹಾಸದಿಂದಲೂ ಕಡೆಗಣ್ಯನ ನೋಟದಿಂದಲೂ ಶ್ರೀಕೃಷ್ಣನನ್ನು ಸ್ವಾಗತಿಸಿದರು. ನಗರದ ಆ ಸ್ತ್ರೀಯರು ಚಂದ್ರನೊಡನಿರುವ ನಕ್ಷತ್ರ ದೇವತೆಗಳಂತೆ ಶ್ರೀಕೃಷ್ಣನನ್ನು ಅನುಸರಿಸಿ ಬರುತ್ತಿದ್ದ ಶ್ರೀಕೃಷ್ಣನ ಪ್ರೇಯಸಿಯರನ್ನು ನೋಡಿ ಹೀಗೆ ಮಾತನಾಡಿಕೊಂಡರು. ಪ್ರಿಯ ಸಖಿಯರೇ, ಪುರುಷ ಶ್ರೇಷ್ಠನಾದ ಶ್ರೀಕೃಷ್ಣನು ಉದಾರವಾದ ಹಾಸ್ಯದಿಂದಲೂ ವಿಲಾಸಪೂರ್ಣವಾದ ಕಟಾಕ್ಷ ವೀಕ್ಷಣದಿಂದಲೂ ತನ್ನ ಪತ್ನಿಯರ ಕಡೆಗೆ ನೋಡುತ್ತಾ ಅವರ ಕಣ್ಣುಗಳಿಗೆ ಪರಮಾನಂದ ಪ್ರದನಾಗಿದ್ದಾನೆ. ಇಂತಹ ಸೌಭಾಗ್ಯವನ್ನು ಪಡೆಯಲು ಅವರು ಎಂತಹ ಪುಣ್ಯಕರ್ಮವನ್ನು ಮಾಡಿದ್ದರು. ಹೀಗೆ ಶ್ರೀಕೃಷ್ಣನು ಸಪರಿವಾರನಾಗಿ ರಾಜಬೀದಿಯಲ್ಲಿ ಹೋಗುತ್ತಿದ್ದಾಗ ಅಲ್ಲಲ್ಲಿ ಮುಖ್ಯರಾದ ವ್ಯಾಪಾರಿಗಳು ಮತ್ತು ಪಾಪರಹಿತರಾದ ಪೌರರು ಮಂಗಲ ದ್ರವ್ಯಗಳನ್ನು ಹಿಡಿದು ಶ್ರೀಕೃಷ್ಣನನ್ನು ಪೂಜಿಸಿ ಸ್ವಾಗತಿಸಿ ಸತ್ಕರಿಸುತ್ತಿದ್ದರು. ಹೀಗೆ ಶ್ರೀಕೃಷ್ಣನು ಪೌರರಿಂದಲೂ ವಣಿಜ್ಜನರಿಂದಲೂ ಅಲ್ಲಲ್ಲಿ ಸತ್ಕಾರವನ್ನು ಸ್ವೀಕರಿಸುತ್ತಾ ಯುಧಿಷ್ಠಿರನ ಅರಮನೆಯನ್ನು ತಲುಪಿದನು. ಅರಮನೆಯ ಮಹಾದ್ವಾರಕ್ಕೆ ಬರುತ್ತಲೇ ಅರಳಿದ ಕಣ್ಣುಗಳಿಂದ ಕೂಡಿದ್ದ ಶ್ರೀಕೃಷ್ಣನನ್ನು, ಅವನ ಪತ್ನಿಯರನ್ನು ನೋಡಬೇಕೆನ್ನುವ ಸಂಭ್ರಮದಿಂದ ಕೂಡಿದ್ದ ಅಂತಃಪುರದ ಸ್ತ್ರೀಯರು ಪ್ರೀತ್ಯಾದರಗಳಿಂದ ಮುಂದೆ ಬಂದು ಶ್ರೀಕೃಷ್ಣನನ್ನು ಸ್ವಾಗತಿಸಿದರು. ಅವರ ಹಾರ್ದಿಕವಾದ ಸ್ವಾಗತ ಸತ್ಕಾರಗಳನ್ನು ಸ್ವೀಕರಿಸಿ ಶ್ರೀಕೃಷ್ಣನು ಅರಮನೆಯನ್ನು ಪ್ರವೇಶಿಸಿದರು. ಕುಂತಿದೇವಿಯು ತ್ರಿಭುವನೇಶ್ವರನಾದ ತನ್ನ ಅಣ್ಣನ ಮಗನಾದ ಶ್ರೀಕೃಷ್ಣನನ್ನು ನೋಡುತ್ತಲೇ ಪ್ರೀತಿಯಿಂದ ತುಂಬಿದ ಹೃದಯಳಾಗಿ ಮಂಚದಿಂದಿಳಿದು ಸೊಸೆಯಾದ ದ್ರೌಪದಿಯೊಡನೆ ಮುಂದೆ ಬಂದು ಶ್ರೀಕೃಷ್ಣನನ್ನು ಗಾಢವಾಗಿ ತಬ್ಬಿಕೊಂಡಳು. ದೇವದೇವೇಶನಾದ ಗೋವಿಂದನನ್ನು ಆದರಪೂರ್ವಕವಾಗಿ ಅರಮನೆಗೆ ಕರೆತಂದ ನಂತರ ಆನಂದೋದ್ರೇಕದಿಂದ ಮೂಢನಂತಾಗಿದ್ದ ಯುಧಿಷ್ಠಿರನಿಗೆ ಶ್ರೀಕೃಷ್ಣನಿಗೆ ಸತ್ಕಾರವನ್ನು ಹೇಗೆ ಮಾಡಬೇಕು ಎಂಬುದೇ ತಿಳಿಯದೆ ಹೋಯಿತು.
ಬಳಿಕ ಶ್ರೀಕೃಷ್ಣನು ತನ್ನ ಸೋದರತ್ತೆಯಾದ ಕುಂತಿಗೂ ಗುರುಪತ್ನಿಯರಿಗೂ ನಮಸ್ಕರಿಸಿದನು. ಸುಭದ್ರ, ದ್ರೌಪದಿಯರು ಶ್ರೀಕೃಷ್ಣನಿಗೆ ನಮಸ್ಕರಿಸಿದರು. ಅತ್ತೆಯಾದ ಕುಂತಿದೇವಿಯ ಪ್ರೇರಣೆಯಂತೆ ದ್ರೌಪದಿಯು ವಸ್ತ್ರಾಭರಣ ಪುಷ್ಪಹಾರಗಳಿಂದ ಶ್ರೀಕೃಷ್ಣನ ಪಟ್ಟ ಮಹಿಷಿಯರಾದ ರುಕ್ಮಿಣಿ, ಸತ್ಯಭಾಮ, ಭದ್ರ, ಜಾಂಬವತಿ, ಕಾಲಿಂದಿ, ಮಿತ್ರವಿಂದ, ಲಕ್ಷ್ಮಣ, ಪರಮಸಾಧ್ವಿಯಾದ ಸತ್ಯ ಇವರನ್ನು ಮತ್ತು ಶ್ರೀಕೃಷ್ಣನ ಇತರ ಪತ್ನಿಯರನ್ನು ಪೂಜಿಸಿ ಸತ್ಕರಿಸಿದಳು. ಧರ್ಮರಾಜನಾದ ಯುಧಿಷ್ಠಿರನು ಶ್ರೀಕೃಷ್ಣನ ಪತ್ನಿ ಪುತ್ರರಿಗೂ ಸೈನಿಕರಿಗೂ ಮಂತ್ರಿಗಳಿಗೂ ಪರಿವಾರದವರಿಗೂ ಯಥಾಯೋಗ್ಯವಾದ ಸುಖಕರವಾದ ವಸತಿಗಳನ್ನು ಏರ್ಪಡಿಸಿಕೊಟ್ಟು ಅನುದಿನವೂ ಹೊಸ ಬಗೆಯ ಸತ್ಕಾರಗಳಿಂದ ಅವರೆಲ್ಲರನ್ನೂ ಉಪಚರಿಸುತ್ತಿದ್ದನು. ಶ್ರೀಕೃಷ್ಣನು ಅರ್ಜುನನೊಡನೆ ಸೇರಿ ಖಾಂಡವ ವನವನ್ನು ದಹಿಸಲು ಅಗ್ನಿಗೆ ಅವಕಾಶ ಮಾಡಿಕೊಟ್ಟು ಇದರಿಂದ ಅವನನ್ನು ತೃಪ್ತಿಪಡಿಸಿ ಆ ಸಮಯದಲ್ಲಿ ಅಗ್ನಿಯಿಂದ ದಗ್ಧನಾಗಿ ಹೋಗುತ್ತಿದ್ದ ಮಯಾಸುರನನ್ನು ವಿಮೋಚನೆಗೊಳಿಸಿದನು. ಭಗವಂತನ ಆಜ್ಞೆಯಂತೆ ಆ ಮಯಾಸುರನು ಯುಧಿಷ್ಠಿರನಿಗೆ ಒಂದು ಅದ್ಭುತವಾದ ಸಭಾಭವನವನ್ನು ನಿರ್ಮಿಸಿಕೊಟ್ಟನು. ಯುಧಿಷ್ಠಿರನಿಗೆ ಪ್ರಿಯವನ್ನು ಉಂಟು ಮಾಡುವ ಸಲುವಾಗಿ ಶ್ರೀಕೃಷ್ಣನು ಇಂದ್ರಪ್ರಸ್ಥ ನಗರದಲ್ಲಿಯೇ ಹಲವಾರು ಮಾಸಗಳನ್ನು ಕಳೆದನು. ಆ ಸಮಯದಲ್ಲಿ ಅವನು ಸೈನಿಕರಿಂದ ಸಮಾವೃತನಾಗಿ ಅರ್ಜುನನೊಡನೆ ರಥದಲ್ಲಿ ಕುಳಿತು ಅರಣ್ಯಗಳಲ್ಲಿ ಸಂಚರಿಸುತ್ತಿದ್ದನು ಎಂಬಲ್ಲಿಗೆ ಮಹಾಪುರಾಣವೋ ಪಾರಮಹಂಸ ಸಂಹಿತೆಯೋ ಆಗಿರುವ ಶ್ರೀಮದ್ ಭಾಗವತದಲ್ಲಿ ದಶಮ ಸ್ಕಂದದ 71ನೇ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.